ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಹೋಮ್ ರೆಮಿಡೀಸ್ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ. ಈ ದಿನ ನಾವು ಸಾಮಾನ್ಯವಾಗಿ ಕಂಡುಬರುವಂತಹ ಕಣ್ಣಿನ ಸುತ್ತಲಿನ ಕಪ್ಪು ಅಥವಾ ಕಣ್ಣಿನ ಒಳಭಾಗದಲ್ಲಿ ಉಂಟಾಗುವಂತಹ ಉರಿಯನ್ನು ನಿವಾರಿಸೋದಕ್ಕೆ ಈ ಲವಳಸರ ಅಥವಾ ಅಲೋವೆರಾ ಬಳಸುವ ವಿಧಾನವನ್ನು ತಿಳ್ಕೊಳ್ಳೋಣ. ಈ ಮನೆಮದ್ದಿಗೆ ಬೇಕಾದ ಪದಾರ್ಥ ಲವಳಸರ ಮಾತ್ರ. ಮೊದಲು ನಾವು ಒಂದು ಸ್ವಚ್ಛವಾದ ಲವಳಸರದ ಒಂದು ತುಂಡನ್ನು ತೆಗೆದುಕೊಂಡು ಅದರ ಮೇಲ್ಭಾಗದ ಚರ್ಮವನ್ನು ನಿಧಾನವಾಗಿ ತೆಗೆಯೋಣ. ಆಗ ಅದರ ಒಳಭಾಗದ ತಿರುಳು ನಮಗೆ ಸಿಗುತ್ತೆ. ಈಗ ನಾವು ಆ ಲವಳಸರದ ಮೇಲ್ಭಾಗದ ಚರ್ಮವನ್ನು ತೆಗೆಯೋಣ. ಈ ಲವಳಸರವು ಕೇವಲ ಕಣ್ಣಿನ ಸುತ್ತಿನ ಕಪ್ಪಿಗೆ ಮಾತ್ರ ಅಲ್ಲ, ಅನೇಕ ಆರೋಗ್ಯದ ಸಮಸ್ಯೆಗಳಿಗೆ ಇದು ಪರಿಹಾರ ಆಗಿದೆ. ಆಯುರ್ವೇದದಲ್ಲಿ ಇದನ್ನು ಘೃತಕುಮಾರಿ ಅಂತ ಕೂಡ ಕರೀತಾರೆ. ಈಗ ನಾನು ಈ ಲವಳಸರದ ಮೇಲ್ಭಾಗದ ಚರ್ಮವನ್ನು ನಿಧಾನವಾಗಿ ತೆಗಿತಾ ಇದ್ದೀನಿ ಮತ್ತು ಅದರ ಒಳಭಾಗದ ಒಂದು ಜೆಲ್ ಥರದ ಈ ತುಂಡನ್ನು ಅದರಿಂದ ಬೇರ್ಪಡಿಸ್ತಾ ಇದ್ದೀನಿ. ನಮಗೆಲ್ಲ ಗೊತ್ತಿರೋ ಹಾಗೆ ಲವಳಸರವು ಅನೇಕ ಔಷಧೀಯ ಗುಣಗಳನ್ನು ಹೊಂದಿದೆ ಮತ್ತು ಅದನ್ನು ಪ್ರತಿನಿತ್ಯ ಸೇವಿಸೋದ್ರಿಂದ ವಿಶೇಷವಾಗಿ ಸ್ತ್ರೀಯರಲ್ಲೂ ಕೂಡ ಆರೋಗ್ಯ ತುಂಬ ಚೆನ್ನಾಗಿ ವೃದ್ಧಿಯಾಗುತ್ತೆ ಮತ್ತು ಜೀರ್ಣ ಸಂಬಂಧಿ ಸಮಸ್ಯೆಗಳು ಸಹ ನಿವಾರಣೆ ಹೊಂದ್ತವೆ. ಬನ್ನಿ, ಈಗ ನಮ್ಮ ಲವಳಸರದ ಈ ಜೆಲ್ ಥರದ ಒಂದು ತುಂಡುಗಳನ್ನು ನಾನು ತೊಗೊಂಡಿದ್ದೀನಿ. ಈ ಅಲೋವೆರಾದ ಜೆಲ್ ಥರದ ಈ ಭಾಗವನ್ನು ನಮ್ಮ ಕಣ್ಣಿನ ಕಪ್ಪುಗಳನ್ನು ನಿವಾರಿಸಲು ಆ ಕಣ್ಣುಗಳ ಮೇಲೆ ಇಡೋದಕ್ಕೆ ನಾವು ಅದೇ ಆಕಾರದಲ್ಲಿ ಅನುಕೂಲವಾಗುವಂತೆ ಕಟ್ ಮಾಡಿಕೊಳ್ಳೋಣ. ಹೀಗೆ ತುಂಡಾಗಿರುವ ಈ ಅಲೋವೆರಾದ ಒಳಗಿನ ಜೆಲ್ಲನ್ನು ನಾವು ಕಣ್ಣಿನ ಉರಿ ಅಥವಾ ಕಣ್ಣಿನ ಸುತ್ತಲೂ ಕಪ್ಪು ಇರುವಂಥ ಸಮಸ್ಯೆ ಇರೋರಿಗೆ ಮಲಗಿದ ಸ್ಥಿತಿಯಲ್ಲಿ ಅಥವಾ ಕುಳಿತು ಸ್ವಲ್ಪ ಕತ್ತನ್ನು ಮೇಲೆತ್ತಿದ ಆರಂಭದ ಸ್ಥಿತಿಯಲ್ಲಿ ಇರಿಸಿ ಅವರಿಗೆ ಕಣ್ಣಿನ ಸುತ್ತ ಅದನ್ನು ಜೆಲ್ ರೀತಿಯಲ್ಲಿ ಮೇಲೆ ಇಟ್ಟರೆ ಸಾಕು, ಅರ್ಧ ಗಂಟೆಗಳ ಕಾಲ. ಮತ್ತು ಈ ಅಭ್ಯಾಸವನ್ನು ಪ್ರತಿದಿನಕ್ಕೊಮ್ಮೆ ಮಾಡ್ತಾ 2-3 ವಾರ ಈ ಅಭ್ಯಾಸವನ್ನು ಮುಂದುವರಿಸಿದಾಗ ಕಣ್ಣಿನ ಸುತ್ತಲಿನ ಕಪ್ಪು ನಿವಾರಣೆ ಆಗುತ್ತೆ ಮತ್ತು ಕಣ್ಣುಗಳ ಒಳಭಾಗದ ಉರಿ ಕೂಡ ಕಡಿಮೆ ಆಗುತ್ತೆ.